ಪಟ್ಟಾಭಿಷೇಕ ತೊಗೊಂಡಾರೆ. ಓಕೆ ಗುರುನಾಥರೋಡ ಸ್ವಾಮಿ ಅಂತ ಹೇಳಿ ಅವ್ರ ಮೇನ್ ಆದ ಸಿದ್ಧಾರ್ಥ. ನಾನು ಬರ್ತೀನಿ, ಬನ್ನಿ ಸರ್ ಹೋಣ. ನಮಸ್ತೆ ಕರ್ನಾಟಕ, ನಾನು ನಿಮ್ಮ ಮಧು ಮಾತಾಡ್ತಾ ಇದ್ದೀನಿ. ಇವತ್ತು ನಾನು ಹುಬ್ಬಳ್ಳಿಯ ಪ್ರಮುಖ ದೇವಸ್ಥಾನಗಳಲ್ಲಿ ಒಂದಾದಂತಹ ಶ್ರೀ ಸಿದ್ಧಾರೂಢ ಸ್ವಾಮಿಯವರ ಮಠಕ್ಕೆ ಬಂದಿದ್ದೀನಿ. ಇವತ್ತು ಸೋಮವಾರ ಆಗಿರೋದ್ರಿಂದ ತುಂಬ ಜನ ಸೇರಿದರು. ಪ್ರತಿ ಸೋಮವಾರ ಇಲ್ಲಿ ತುಂಬ ಜನ ಬರ್ತಾರೆ. ನೀವು ನೋಡ್ಬೋದು ಪಾರ್ಕಿಂಗಲ್ಲಿ ತುಂಬ ವೆಹಿಕಲ್ಸ್ ಪಾರ್ಕ್ ಆಗಿದ್ದಾವೆ ಆ್ಯಂಡ್ ಇಲ್ಲಿ ಜನಗಳು ಕೂಡ ತುಂಬ ಜನ ಇದ್ದಾರೆ. ಸೊ ಎಂಟ್ರಿಯಲ್ಲಿ ಕಾಲು ತೊಳ್ಕೊಳೋದಕ್ಕೆ ನೀರು ಬರುತ್ತೆ. ಸೊ ಈ ನೀರಲ್ಲಿ ನಾವು ಕಾಲು ತೊಳ್ಕೊಂಡು ನಾವು ದರ್ಶನಕ್ಕೆ ನಿಂತ್ಕೊಂಡ್ವಿ. ದರ್ಶನಕ್ಕೆ ಕ್ಯೂ ತುಂಬ ಇತ್ತು. ಆ ಕ್ಯೂ ದೇವಸ್ಥಾನದಿಂದ ಇನ್ನು ಹಿಂದಕ್ಕೆ ಇತ್ತು. ಸೊ ನಾವು ಒಂದು ಅರ್ಧ ಗಂಟೆ ಆಗುತ್ತೆ ಅಂದರು. ಸೊ ನಾವು ವೆಯ್ಟ್ ಮಾಡೋಣ, ದರ್ಶನ ಮಾಡೋಣ ಅಜ್ಜಂದು ಅಂದ್ಬಿಟ್ಟು ನಿಂತ್ಕೊಂಡ್ವಿ. ಸೊ ಹುಬ್ಬಳ್ಳಿ ಮಂದಿ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ ಕಾಮೆಂಟ್ ಮಾಡಿ. ಸೊ ಇಲ್ಲಿ ಶ್ರೀ ಸಿದ್ಧಾರೂಢ ಸ್ವಾಮಿಗಳು ತುಂಬ ಪವಾಡ ಮಾಡಿದ್ದಾರೆ. ಅದಕ್ಕೋಸ್ಕರ ಇಲ್ಲಿ ಜನಗಳು ತುಂಬ ಜನ ಬರ್ತಾರೆ ಸ್ವಾಮಿ ದರ್ಶನ ಮಾಡ್ಕೊಳೋದಕ್ಕೆ. ನಾವು ಲೈನಿಂದ ಹಾಫ್ ಆನ್ ಅವರ್ ಆದಮೇಲೆ ಒಳಗಡೆ ಬಂದ್ವಿ ಸ್ವಲ್ಪ. ಸೊ ಇಲ್ಲಿ ನಮಗೆ ಸ್ವಾಮಿಗಳ ಹಿನ್ನೆಲೆ ಏನಂದರೆ ಹುಬ್ಬಳ್ಳಿ ಡೆವಲಪ್ಮೆಂಟ್ ಆಗೋದಕ್ಕೆ ಮೇಯ್ನ್ ಕಾರಣವೇ ಸಿದ್ಧಾರೂಢ ಸ್ವಾಮಿಗಳು ಅಂತ ಹೇಳ್ತಾರೆ. ಅದು ಸತ್ಯ. ಮತ್ತು ನೀವು ಇಲ್ಲಿ ನೋಡ್ತಿದ್ದೀರ ಈ ದೀಪ, ಇದು ಅವರು ದಿವಂಗತ ಆದಾಗಿಂದ ಈ ದೀಪ ಆರೇ ಇಲ್ವಂತೆ, ಹಾಗಂತ ನಮ್ಮ ಡ್ರೈವರ್ ಹೇಳಿದ್ರು. ಸೊ ನಾನು ಅದನ್ನು ನಿಮ್ಗೆ ಹೇಳ್ತಾ ಇದ್ದೀನಿ. ಇದು ನೀವು ನೋಡಬೇಕು ಅಂತಂದರೆ ಹುಬ್ಬಳ್ಳಿಯಲ್ಲಿರೋ ಸಿದ್ಧಾರೂಢ ಸ್ವಾಮಿ ಮಠಕ್ಕೆ ನೀವು ಬರಲೇಬೇಕು. ದರ್ಶನ ಮುಗಿಸ್ಕೊಂಡು ಈಚೆ ಬಂದಿದ ತಕ್ಷಣ ಇಲ್ಲಿ ಇನ್ನೊಂದು ಗುಡಿ ಕಾಣುತ್ತೆ. ಆ ಗುಡಿ ವಿಶೇಷತೆ ಏನಂದರೆ ಇಲ್ಲಿನ ಜನಗಳು ಈಗಲೂ ಸ್ವಾಮಿಗಳು ಬದುಕಿದ್ದಾರೆ ಅಂತ ನಂಬ್ತಾರೆ. ಸಂಜೆ ಆದಮೇಲೆ ಈ ಗುಡಿಗೆ ಸೊಳ್ಳೆ ಪದರ ಆಗಿರ್ಬೋದು, ಇನ್ನೊಂದು ಮತ್ತೊಂದು ಹಾಕ್ತಾರೆ. ಇದನ್ನು ನಮ್ಮ ಡ್ರೈವರ್ ಹೇಳಿದರು. ನೀವು ನೋಡ್ಬೋದು ಒಳಗಡೆ ಪ್ರತಿಮೆ ಕಾಣ್ತಿದೆ ಸ್ವಾಮಿಗಳದ್ದು. ಈ ಕೊಠಡಿಯಲ್ಲಿ ಉತ್ಸವ ತೇರು, ಪಲ್ಲಕ್ಕಿ ಮತ್ತು ಅಂಬಾರಿ ಇದೆ. ಮತ್ತು ಅಲ್ಲಿ ಕಾಣ್ತಿರೋ ಲೈನು ಊಟದ ಲೈನು. ಇಲ್ಲಿ ದಿನನಿತ್ಯ ಅನ್ನ ಸಂತರ್ಪಣೆ ಆಗ್ತಾನೆ ಇರುತ್ತೆ. ಸೊ ನೀವು ನೋಡ್ಬೋದು ಸಿದ್ಧಾರೂಢ ಸ್ವಾಮಿಗಳ ಒಂದು ಪ್ರತಿಮೆ ಒಳಗಡೆ ಏನಿರುತ್ತೆ ದರ್ಶನ ಮಾಡಬೇಕಾದ್ರೆ. ಸೊ ಒಳಗಡೆ ಫೋಟೋ ಮತ್ತು ಫೋನು ಹಲೋ ಇರೋದಿಲ್ಲ. ಸೊ ಹಂಗಾಗಿ ನಿಮಗೆ ತೋರ್ಸೋಕ್ಕಾಗಿಲ್ಲ. ಮತ್ತು ನಿಮಗೆ ಈ ಪಕ್ಕದಲ್ಲಿ ಬಲಗಡೆ ಕಾಣ್ತಿರೋವಂಥದ್ದು ಸಿದ್ಧಾರೂಢ ಸ್ವಾಮಿಗಳ ಶಿಷ್ಯರಾದಂತಹ ಗುರುದತ್ತರೂಢ ಸ್ವಾಮಿಗಳ ಒಂದು ಸ್ಥಾನ. ಸೊ ನಾವು ಇಲ್ಲಿ ದರ್ಶನ ಆದಮೇಲೆ ಅಲ್ಲೂ ಕೂಡ ದರ್ಶನ ಮಾಡಬೇಕಾಗತ್ತೆ. ಸೊ ನಾವು ಅಲ್ಲಿ ಕೂಡ ದರ್ಶನ ಮುಗಿಸ್ಕೊಂಡು ಇಲ್ಲಿ ಬಂದ್ವಿ ಕೈಲಾಸ ಮಂಟಪಕ್ಕೆ. ಈ ಜಾಗದ ವಿಶೇಷತೆ ಏನಂದರೆ ಶ್ರೀ ಸಿದ್ಧಾರೂಢ ಸ್ವಾಮೀಜಿಗಳು ನಮ್ಮ ಶಿಷ್ಯಂದಿರಿಗೆ ಇಲ್ಲಿ ಪ್ರವಚನ ಕೊಡ್ತಾಯಿದ್ರು ಅಂತ ಹೇಳಲಾಗುತ್ತೆ. ಮೇಲೆ ನೀವು ನೋಡ್ತಾ ಇರೋದು ನಿರ್ಗುಣ ಉಪಾಸನಾ ಚಕ್ರ ಅಂತ. ಇಲ್ಲಿ ಶ್ರೀ ಸಿದ್ಧಾರೂಢ ಸ್ವಾಮೀಜಿಗಳು ನಡೆದು ಬಂದ ಹಾದಿ ಮತ್ತು ಅವರು ಮಾಡಿರುವ ಪವಾಡಗಳ ಎಲ್ಲ ಒಂದು ಚಿತ್ರಣವನ್ನು ನಿಮಗೆ ಇಲ್ಲಿ ಫೋಟೋ ರೂಪದಲ್ಲಿ ಹಾಕಲಾಗಿದೆ. ಸೊ ನೀವು ಅದನ್ನು ನೋಡ್ಬೋದು ಮತ್ತು ಓದ್ಬೋದು, ಆವಾಗ ನಿಮಗೆ ಗೊತ್ತಾಗುತ್ತೆ ಸೊ ಸ್ವಾಮಿಗಳ ಪವಾಡ ಮತ್ತು ಇಲ್ಲಿ ಏನೇನು ಮಾಡಿದ್ದಾರೆ ಮತ್ತು ಹೆಂಗಾಗಿದೆ ಅಂತ. ಸೊ ಹುಬ್ಬಳ್ಳಿ ಡೆವಲಪ್ ಆಗೋದಕ್ಕೆ ಸ್ವಾಮಿಗಳ ಕಾರಣ ಅಂತ ಹೇಳಲಾಗುತ್ತೆ. ಸೊ ಇದನ್ನು ನೀವು ಇಲ್ಲಿ ಫೋಟೋ ರೂಪದಲ್ಲಿ ನೋಡ್ಬೋದು. ಇಡೀ ಭಾರತವನ್ನು ಸ್ವಾಮಿಗಳು ಬರಿಗಾಲಿನಲ್ಲಿ ನಡೆದಿದ್ದಾರೆ ಅಂತ ಹೇಳಲಾಗುತ್ತೆ. ಮತ್ತು ಇದು ಪುಷ್ಕರಣಿ ಕೆರೆ ಅಂತ. ಇಲ್ಲಿ ಈ ಒಂದು ಕಲ್ಯಾಣಿಯ ಒಂದು ಪ್ರಾಮುಖ್ಯತೆ ಏನೆಂದರೆ ಇಲ್ಲಿ ತೆಪ್ಪೋತ್ಸವ ನಡೆಯುತ್ತೆ. ನೋಡ್ಬೋದು ಇಲ್ಲಿ ಫೋಟೋದಲ್ಲಿ ಕಾಣ್ತಿದೆಯಲ್ಲ ಅದೇ ತೆಪ್ಪೋತ್ಸವ ಅಂತ. ಸೊ ಇದು ವರ್ಷಕ್ಕೊಮ್ಮೆ ನಡೆಯುತ್ತೆ ಅಂತ ಹೇಳಲಾಗುತ್ತೆ. ಸೊ ನೀವು ಕೂಡ ಇಲ್ಲಿ ಬಂದು ಈ ಒಂದು ಜಾಗವನ್ನು ನೋಡ್ಬೋದು. ಇದು ಹುಬ್ಬಳ್ಳಿಯಲ್ಲಿದೆ. ಮತ್ತು ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಫಾಲೋ ಮಾಡಿ ಮತ್ತು ಸಪೋರ್ಟ್ ಮಾಡೋದು ಮರಿಬೇಡಿ. ಆ್ಯಂಡ್ ಥ್ಯಾಂಕ್ ಯು ಗೈಸ್, ಲವ್ ಯು ಆಲ್. ಜೈ ಕರ್ನಾಟಕ.